ಆಗಿನ ವಿಶಿಷ್ಟ ಪದ್ಧತಿ ಸಹಸ್ರಾರು ಮಹಿಳೆಯರ ಕಣ್ಣೀರಿಗೆ ಕಾರಣವಾಗಿತ್ತು. ಆಗಿನ ಎಲ್ಲ ವರ್ಗದ ಚೀನಿ ಮಹಿಳೆಯರು ಈ ಅನಿಷ್ಟ ಸಂಸ್ಕೃತಿಗೆ ತಮ್ಮ ಜೀವನ ತೆತ್ತು ಶರಣಾಗಿದ್ದರು. ಹಾಗಾದರೆ ಫೂಟ್ ಬೈಂಡಿಂಗ್ ಪ್ರಾಕ್ಟೀಸ್ ಹುಟ್ಟಿದ್ದೇಗೆ ಅನ್ನೋ ಪ್ರಶ್ನೆ ನಿಮಗೆಲ್ಲ ಬರಬಹುದು. ಈ ಸಂಪ್ರದಾಯದ ಹುಟ್ಟಿನ ಹಿಂದೆ ಸಾಕಷ್ಟು ಕಥೆಗಳಿವೆ. ಆದರೆ ಅಲ್ಲಿನ ಹಲವರು ಹೇಳೋ ಪ್ರಕಾರ ಇದು ಆರಂಭ ಆಗಿದ್ದು 10ನೇ ಶತಮಾನದಲ್ಲಿ. ಆಗಿನ ರಾಜ ಲಿಯು ಕಲೆ, ಸಾಹಿತ್ಯ, ನೃತ್ಯವನ್ನು ಪ್ರೀತಿಸ್ತಿದ್ದ, ಹಾಗೆಯೇ ಪೋಷಿಸ್ತಿದ್ದ. ಇನ್ನು ಆತನ ಆಸ್ಥಾನದಲ್ಲಿ ಯೋ ನಿಯಾಂಗ್ ಅನ್ನೋ ನರ್ತಕಿ ಇದ್ಲು. ಆಕೆ ರಾಜನ ಉಪಪತ್ನಿ ಅಂತಲೂ ಕೆಲವರು ಹೇಳ್ತಾರೆ. ಒಮ್ಮೆ ಆಕೆ ರಾಜನ ಮೆಚ್ಚುಗೆ ಪಡೆಯೋದಕ್ಕೆ ಹಾಗೆಯೇ ತನ್ನ ನೃತ್ಯ ಸುಂದರವಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ ತನ್ನ ಹೆಜ್ಜೆಗಳನ್ನ ಚಂದ್ರನ ಆಕಾರ ಬರೋ ಹಾಗೆ ಬೆರಳುಗಳನ್ನ ಮಡಚಿ ಸುತ್ತಿ ಪುಟ್ಟ ಬಂಗಾರದ ಪಾದರಕ್ಷೆಗಳನ್ನ ಧರಿಸಿ ನೃತ್ಯವನ್ನು ಮಾಡಿದ್ಲು. ಇನ್ನು ಆಕೆಯ ನೃತ್ಯವನ್ನು ಕಂಡ ಮಹಾರಾಜ ಮೋಹಕಗೊಂಡಿದ್ದ. ಆಕೆ ಧರಿಸಿದ ಪಾದರಕ್ಷೆ ಪುಟ್ಟದಾಗಿದ್ದರಿಂದ ದೂರದಿಂದ ನೋಡಿದವರಿಗೆ ಆಕೆ ತುದಿಗಾಲ್ನಲ್ಲೇ ನೃತ್ಯ ಮಾಡ್ತಿದ್ದ ಹಾಗೆ ಸುಂದರವಾಗಿ ಕಾಣಿಸ್ತಾ ಇತ್ತು. ಇನ್ನು ಆಕೆಯ ಹೊಸ ಪುಟ್ಟ ಹೆಜ್ಜೆಗಳನ್ನ ರಾಜ ಮೆಚ್ಕೊಂಡಿದ್ದ. ಆವತ್ತು ಆಕೆ ಧರಿಸಿದ ಪುಟ್ಟ ಪಾದರಕ್ಷೆಗಳು ಲೋಟಸ್ ಫೀಟ್ ಶೂಸ್ ಅನ್ನೋ ಹೆಸರನ್ನ ಪಡೆದಿದ್ವು. ಅದನ್ನು ಧರಿಸಿ ಮಾಡಿದ ನೃತ್ಯ ಲೋಟಸ್ ಡ್ಯಾನ್ಸ್ ಅಂತಲೇ ಪ್ರಸಿದ್ಧಿ ಆಯಿತು. ಹೀಗೆ ಹುಟ್ಟಿದ ಲೋಟಸ್ ಫೀಟ್ ನೂರಾರು ವರ್ಷಗಳ ಕಾಲ ಅಲ್ಲಿನ ಮಹಿಳೆಯರ ಮೇಲೆ ಕ್ರೂರ ದೌರ್ಜನ್ಯ ಮಾಡಿತ್ತು. ಇನ್ನು 16-17ನೇ ಶತಮಾನದಲ್ಲಿದ್ದ ಕ್ವಿಂಗ್ ಸಾಮ್ರಾಜ್ಯದ ರಾಜ ಕ್ಯಾಂಗ್ಸಿ ಈ ಪದ್ಧತಿಯನ್ನು ಕೆಲ ವರ್ಷಗಳ ಕಾಲ ಬ್ಯಾನ್ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದ. ಆದರೆ ಅಷ್ಟಾಗಿ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಯಾಕಂದರೆ ಆ ಹೊತ್ತಿಗೆ ಸುಮಾರು 90% ಚೀನಿ ಮಹಿಳೆಯರು ಈ ಸಂಸ್ಕೃತಿಗೆ ಶರಣಾಗಿ ತಮ್ಮ ಕಾಲುಗಳನ್ನ ಊನ ಮಾಡಿಕೊಂಡಿದ್ರು. ಇನ್ನು 1949ರ ಹೊತ್ತಿಗೆ ಆಧುನಿಕ ಜಗತ್ತು ತಲೆ ಎತ್ತಿದ ಕಾರಣದಿಂದ ಅಲ್ಲಿನ ಸರ್ಕಾರ ಫೂಟ್ ಬೈಂಡಿಂಗ್ ಪ್ರಾಕ್ಟೀಸ್ಗೆ ಪೂರ್ಣ ವಿರಾಮ ಹಾಕಿತು. ಇವತ್ತಿಗೂ ಚೀನಾದ ಕೆಲವು ಭಾಗದಲ್ಲಿ ವಯಸ್ಸಾದ ಮಹಿಳೆಯರ ಕಾಲುಗಳು ಊನ ಆಗಿರೋದನ್ನು ಕಾಣಬಹುದು. ಹೀಗೆ ಒಂದು ದೇಶದ ಪದ್ಧತಿ ನೂರಾರು ವರ್ಷಗಳ ಕಾಲ ಅಲ್ಲಿನ ಮಹಿಳೆಯರ ಆಕ್ರಂದನಕ್ಕೆ ಕಾರಣವಾಗಿತ್ತು.